ಸಾರಿಗೆ ಇಲಾಖೆಯಲ್ಲಿ 300 ಅಧಿಕಾರಿಗಳ ಕೊರತೆ ಇದ್ದು ಅದನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು ತಿಳಿಸಿದ್ದಾರೆ. ಸೋಮವಾರದಂದು ಚೆನ್ನಮ್ಮನ ಕಿತ್ತೂರು ನೂತನ ಬಸ್ ಘಟಕವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕಿತ್ತೂರಿನಲ್ಲಿ 5.27 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಬಸ್ ಘಟಕ ನಿರ್ಮಿಸಲಾಗಿದೆ. ಕಳೆದ 4 ವರ್ಷಗಳಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಸಾರಿಗೆ ಬಸ್ ಘಟಕಗಳನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಇನ್ನಿತರ ಆಹ್ವಾನಿತರು, ಮಾಧ್ಯಮದ ಬಂಧುಗಳು ಮತ್ತು ನಮ್ಮ ಇಲಾಖೆಯ ಎಲ್ಲ ನೌಕರ ಬಂಧುಗಳು ಮತ್ತು ಇನ್ನಿತರ ಎಲ್ಲ ಆಹ್ವಾನಿತರೆ, ಇವತ್ತು ಇವತ್ತು ಉದ್ಘಾಟನೆ ಈಗಾಗಲೇ ಕಟ್ಟಿ ಇವತ್ತು ಸ್ವಲ್ಪ ವರ್ಷ ಆಗಿತ್ತು. ಆದರೆ ಪೆಟ್ರೋಲ್ ಬಂಕ್ ಅನುಮತಿಸಿದ್ರೆ ಸ್ವಲ್ಪ ತಡ ಆಯಿತು. ಇನ್ಮೇಲೆ ಕನ್ನಡ ಪ್ರಾರಂಭ ಮಾಡಿದಾಗಲೇ ಪೆಟ್ರೋಲ್ ಬಂಕ್ಗೆ ಅಪ್ಲಿಕೇಶನ್ ಹಾಕ್ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ, ಮತ್ತು ಇದು ಈ ಭಾಗದಲ್ಲಿ 3 ಕಡೆ ನಾವು ಉದ್ಘಾಟನೆ ಮಾಡುವುದು. ಕಿತ್ತೂರು 5,27 ಲಕ್ಷ, ನವನಗರದಲ್ಲಿ 8 ಕೋಟಿ, ಶಿಗ್ಗಾಂವಲ್ಲಿ 10 ಕೋಟಿದು. ಮತ್ತು ನಾವು ಇದೇ ಇಲಾಖೆ ಮಿನಿಸ್ಟರ್ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಸ್ ಸ್ಟ್ಯಾಂಡ್ಗಳು ಇದೆಲ್ಲ ಕೂಡ 5 ವರ್ಷ ಇದೆ. 5 ವರ್ಷ ಇಲ್ಲ 4 ವರ್ಷ 4 ಸಂದರ್ಭದಲ್ಲಿ ಹೆಚ್ಚಿನ ಒಂದು ಬಸ್ ಸ್ಟ್ಯಾಂಡ್ಸು ಡಿಪೋಗಳು ಎಲ್ಲ ಕೂಡ ಸಂದರ್ಭದಲ್ಲಿ ಮಾಡಿದ್ದೆ. ಮತ್ತು ಈ ಬಾರಿ ನಾವು 2,000 ಜನ ರಿಕ್ರೂಟ್ಮೆಂಟ್ ಕೂಡ ಆಗಿದೆ. ಹಿಂದೆ 4 ವರ್ಷ 5 ವರ್ಷಗಳ ಕಾಲ ರಿಕ್ರೂಟ್ಮೆಂಟು ನಾನಾ ಕಾರಣಗಳಿಂದ ಆಗಿದೆ. 1920 ಮತ್ತು ಈಗ 2,000 ಜನ ರಿಕ್ರೂಟ್ಮೆಂಟು ಮಾಡಿದ್ದೇವೆ. ಬಸ್ಸುಗಳ ಕೊರತೆ ಇತ್ತು. 4 ವರ್ಷ ಬಸ್ಸುಗಳು ಕೂಡ ತಗೊಂಡಿರಲಿಲ್ಲ. ಒಟ್ಟು ಈ ಸಲ ಈ 3 ವರ್ಷದಲ್ಲಿ 1,200 ಬಸ್ಸು ಒಟ್ಟು ಬಂದಿದೆ. ಈ ವರ್ಷ 300 ಬಸ್ಸಿಗೆ ಬಂದಿದೆ. ಇನ್ನೂ 150 ಟಿಕೆಟ್ ಕಂಡಿದೆ. ಒಟ್ಟು 450 ಬಸ್ಸು ಈ ವರ್ಷ ಬಂದಿದೆ. ಇನ್ನೂ 300 ಬಾಕಿ ಇದೆ. ಅದನ್ನು ಕೂಡ ಕೈಗಳನ್ನು ಮಾಡಿದ್ದೀನಿ. ಮತ್ತು ಅಧಿಕಾರಿಗಳ ಕೊರತೆ ಇದಕ್ಕೆ 300 ಜನ ಅಧಿಕಾರಿಗಳ ರಿಕ್ರೂಟ್ಮೆಂಟ್ ಆಗಿದೆ. ಮುಂದಿನ ದಿನದಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ಬಸ್ ಸ್ಟ್ಯಾಂಡ್ಸು ಹಿಂದೆ ಬೆಳಗಾಮಲ್ಲಿ ನಾನು ಹಿಂದೆ ಮಿನಿಸ್ಟರ್ ಆಗಿದ್ದಾಗ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ನಮ್ಮ ಬೆಳಗಾವಿಯಿಂದ ಕ್ಯಾಪಿಟಲ್ಲು, ಆಮೇಲೆ ನಾನೇ ಆಗ ಸಿದ್ದರಾಮಯ್ಯನ ಕರ್ಕೊಂಡೋಗಿ ಉದ್ಘಾಟನೆ ಮಾಡ್ತಿದ್ದೆ, ಶಂಕುಸ್ಥಾಪನೆ ಮಾಡ್ತಿದ್ದೆ. ಆಮೇಲೆ ಅದು ಒಟ್ಟು 32 ಕೋಟಿ ರೂಪಾಯಿಗಳು ವೆಚ್ಚಿದ್ದು. ಆಮೇಲೆ ಅದು ಉದ್ಘಾಟನೆ ಆಯಿತು. ಮತ್ತು ಸಿಟಿ ಬಸ್ ಸ್ಟ್ಯಾಂಡು ಮೊನ್ನೆ ಉದ್ಘಾಟನೆ ಮಾಡಿದ್ವಿ. ಒಂದು 5-6 ತಿಂಗಳಾಯಿತು. ನಮ್ಮ ಮುಖ್ಯಮಂತ್ರಿಗಳು, ಜಾರಕಿಹೊಳಿಯವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಬಂದು ಉದ್ಘಾಟನೆ ಆಯಿತು. 50 ಕೋಟಿದು. ಮತ್ತು ಹುರುಳಿನಲ್ಲಿ 23 ಕೋಟಿ ರೂಪಾಯಿ ನಾವು ನಮ್ಮ ಸರ್ಕಾರ ಒಂದು ವಸ್ತುವಲ್ಲೇ ಶಂಕುಸ್ಥಾಪನೆ ಮಾಡಿದ್ವಿ. ಅದು ಕೂಡ ಉದ್ಘಾಟನೆ ಆಯಿತು. ಹುರುಳಿನಲ್ಲಿ 23 ಕೋಟಿದು. ಮತ್ತು ಧಾರವಾಡದಲ್ಲಿ ಪ್ರಾರಂಭದಲ್ಲೇ ಒಂದೇ ದಿನ ಶಂಕುಸ್ಥಾಪನೆ ಮಾಡಿದ್ವಿ. ನೀರು ಧಾರವಾಡದ್ದು 12 ಕೋಟಿ ರೂಪಾಯಿ, ಅದು ಕೂಡ ಉದ್ಘಾಟನೆ ಆಯಿತು. ಮತ್ತು ನಮ್ಮ ಶಾಸಕರು ಈ ಕಾಂಕ್ರೀಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅದೊಂದು ಆಗಬೇಕು. ಮತ್ತು ನಾನು ನಮ್ಮ MP ತಿಂಗಳು ಮುಂಚೆ ಹೇಳಿದೆ, ಶಾಲಾ ಮಕ್ಕಳಿಗೆ ವಿಶೇಷವಾಗಿ ಶಾಲೆ ಪ್ರಾರಂಭ ಆಗುವ ಸಮಯದಲ್ಲಿ, ಶಾಲೆ ಬಿಡುವ ಸಮಯದಲ್ಲಿ ತೊಂದರೆ ಆಗದ ರೀತಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಆ ಟೈಮಲ್ಲಿ ಹೆಚ್ಚು ಹೊಸ ಶಾಲೆಗೆ ಹೋಗುವಾಗ, ಶಾಲೆ ಬಿಟ್ಟು ಮನೆಗೆ ಹೋಗುವಾಗ ಹಾಕಿ ಅಂತ ಹೇಳಿದ್ದೀನಿ. ಹೇಳಿ ನಮ್ಮ ಕಿತ್ತೂರಿಂದ ಚರಿತ್ರೆಯಲ್ಲಿ ಉಳಿಯುವಂಥ ಹೆಸರು ಕಿತ್ತೂರು ರಾಣಿ. ಈ ಸಂದರ್ಭದಲ್ಲಿ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ, ಚೆನ್ನಮ್ಮನ ಕಿತ್ತೂರಿನಲ್ಲಿ ಬಸ್ ಘಟಕ ಸ್ಥಾಪನೆ ಮಾಡಬೇಕೆಂಬ ಬೇಡಿಕೆ ಬಹುಕಾಲದಿಂದ ಇತ್ತು. ಅದನ್ನು ಸಾರಿಗೆ ಸಚಿವರು ಈಡೇರಿಸಿದ್ದಾರೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಬೆಳಗಾವಿ ಅಥವಾ ಧಾರವಾಡಕ್ಕೆ ತೆರಳಬೇಕಾಗಿರೋ ಪರಿಸ್ಥಿತಿ ಇದೆ. ಆದರೆ ಅವರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಹಿಂದೆ ಕಿತ್ತೂರು ಘಟಕಕ್ಕೆ ಹಳೆಯ ಬಸ್ಗಳನ್ನು ನೀಡಲಾಗುತ್ತಿತ್ತು.
ಆದರೆ ಈಗ 15 ಹೊಸ ಬಸ್ಗಳನ್ನು ನೀಡಿರುವುದು ನಮಗೆಲ್ಲ ಸಂತಸ ತಂದಿದೆ. ಈ ಡಿಪೋ ಅತಿ ಅವಶ್ಯಕವಾಗಿತ್ತು. ಇದರ ಓಪನಿಂಗ್ ಕೂಡ ಆಗಬೇಕು. ಸುಮಾರು ವರ್ಷಗಳಿಂದ ಯಾವುದಾವುದೋ ಅಡಚಣೆಯಿಂದ ಪೂರ ಗಾಡಿ ಸಿಗುವಂಥ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಹೊಂದಿ ಅದರ ಜೊತೆಗೆ ಸುಮಾರು 15 ಬಸ್ಗಳನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಉಡಮಾಡಿದ್ದಾರೆ. ಮುಖ್ಯ ಉದ್ದೇಶ ಇಷ್ಟ, ಬಹುತೇಕ ಚೆನ್ನಮ್ಮನ ಕಿತ್ತೂರು ಅಂತಂದ್ರೆ ಇವತ್ತಿಗೆ ಸಾಕಷ್ಟು ಟೂರಿಸ್ಟ್ ಆಕರ್ಷಣೆ ಮಾಡುವಂಥದ್ದು. ಇಲ್ಲಿಂದ ಸಂಗೊಳ್ಳಿ ಹೋಗೋದಾದ್ರು, ಇನ್ನು ಕೆಲವೇ ದಿನಗಳಲ್ಲಿ ಥೀಮ್ ಪಾರ್ಕ್ ಕೂಡ ಅಂದ್ಕೊಳ್ಳೆ ಬೇರೆ ಬೇರೆ ಮೂಲೆಗಳಿಂದ, ರಾಜ್ಯದ ಮೂಲೆಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೋ ಅವ್ರನ್ನ ಎಕ್ಸಸ್ ಮಾಡುವಂಥ ಕೆಲಸ ಈ ನಮ್ಮ ಸಂಸ್ಥೆಯಿಂದ. ಅದರ ಜೊತೆಗೆ ಬಹುಮುಖ್ಯವಾದಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಬಹುತೇಕ ಈ ಪಟ್ಟಣದಿಂದ ಸುಮಾರು 35ರಿಂದ 40 ಸಣ್ಣ ಸಣ್ಣ ಹಳ್ಳಿಗಳು ಬರ್ತಾವೆ. ಹಳ್ಳಿಗಳಿಂದ ಏನೋ ಎಜುಕೇಶನ್ ಬರ್ಬೇಕಾದ್ರೆ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿಗೆ ಬರಬೇಕು. ಹೈಯರ್ ಎಜುಕೇಶನ್ ಇಲ್ಲಿಂದ ಬೆಳಗಾವಿಗೆ ಹೋಗ್ಬೇಕು, ಇಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮೊದಲನೇದ ಆದ್ಯತೆ ಸ್ಟೂಡೆಂಟ್ಸಿಗೆ ಅನುಕೂಲ ಆಗುವಂಥ ರೀತಿಯಿಂದ ಮಾಡಬೇಕು ಅನ್ನುವಂಥ ಮೊದಲನೇದು ಹೇಳತ್ತೀನಿ, ಇವತ್ತಿಗೂ ಹೇಳತ್ತೀನಿ. ನಿನ್ನೆ ಕೂಡ ರೂಟ್ಸ್ ಕೂಡ ಬಹುತೇಕ ಯಾರೇ ಸ್ಟೂಡೆಂಟ್ಸಿಗೆ ಅನಾನುಕೂಲತೆ ಆಗದಂಗೆ ರೂಟ್ ಕರೆಕ್ಟಾಗಿ ಪಿಕಪ್ ಮಾಡಬೇಕು, ಸಂಜೆ ಡ್ರಾಪ್ ಆಗಬೇಕು ಅನ್ನೋಂಥ ಉದ್ದೇಶ ಇದನ್ನು ಮಾತಾಡಿದ್ರು. ಡೆಫಿನೆಟಾಗಿ ಕೆಲವೇ ಕೆಲವು ದಿವಸದಲ್ಲಿ ಅದನ್ನು ಇತ್ಯರ್ಥ ಮಾಡ್ತೇವಂತ ಎಲ್ಲ ಅಧಿಕಾರಿಗಳು ಹೇಳಿದರು. ಅದಕ್ಕೆ ಮೊದಲನೇದೇ ನನಗೆ ಭಾಳಷ್ಟು ಕಡೆ ನೋಡ್ತಿರ್ತಾರೆ. ನಾನು ಡಿಪೋ ಓಪನ್ ಆಗ್ತಾವು, ಬಸ್ ಬರೋದಲ್ಲ. ಬಸ್ ಡಿಪೋ ಓಪನ್ ಆದ್ಮೇಲೆ ಒಂದು 2-3 ತಿಂಗಳಿಗೆ ಬರ್ತಿರ್ತಾವು. ಆದ್ರೆ ಇದೊಂದು ವಿಶೇಷ ಅಂತ ಭಾವಿಸ್ತೀನಿ. ಈ ಜೊತೆ ಈಗ ಮಾತಾಡ್ತೀನಿ, ಓಪನ್ ಮಾಡಿ ಹಳಿ ಬಸ್ ಕೊಡ್ತಿರ್ತಾರೆ ಮೊದಲು. ಆದರೆ ಇವತ್ತಿಗೆ ನಮ್ಮಲ್ಲಿ ಹೊಸ ಬಸ್ ಕೊಟ್ಟು ಇವತ್ತು ಓಪನ್ ಮಾಡುವಂಥ ಒಂದು ಐತಿಹಾಸಿಕವಾದಂಥ ಘಟನೆ ಮಾಡ್ತಾರೆ. ಅದರ ಜೊತೆಗೆ ಬರುವಂಥ ಇನ್ನೂ ಕೆಲವು ದಿವಸ ಇನ್ನೂ 10 ಬಸ್ ಕೊಡ್ತೀವಿ ಅನ್ನುವಂಥದ್ದು ಹೇಳಿದರು. ಬಹುತೇಕ ಇಷ್ಟ ಆದ್ರೆ ನಮ್ಮ ಕ್ಷೇತ್ರ ಅದು, ನಮ್ಮ ಸ್ಟೂಡೆಂಟ್ಸ್ ಅದು, ನಾವು ವಿಲ್ ಬಿ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಅದಕ್ಕೆ ಹೆಚ್ಚಿಗೆ ಮಾತನಾಡ್ದ ಇನ್ನೂ ಕೆಲವು ಸಣ್ಣ ಪುಟ್ಟ ಇವು ಮಂತ್ರಿ ಅವ್ರ ಜೊತೆ ಮಾತಾಡೋ ಬರುವಂಥ ದಿವಸಗಳಲ್ಲಿ ಪ್ಲಾಟ್ಫಾರ್ಮ್ ಮತ್ತು ಅದನ್ನಾದ್ರು ಇಬ್ಬರು ಗ್ರೇಟಿಂಗ್ಸ್ ಆಗಬೇಕಾಗಿದ್ದಾವೆ. ಅವನು 1 by 1 ಮಾಡೋಣ ಅನ್ನುವಂಥದ್ದನ್ನು ಹೇಳಿದರು. ಅದಕ್ಕೆ ಹೆಚ್ಚಿಗೆ ಮಾತನಾಡ್ದ ಸಾಹೇಬರಿಗೆ ಕೂಡ, ಯಾಕಂದ್ರೆ ಮುಂದೆ ಇನ್ನೊಂದು ಕಾರ್ಯಕ್ರಮ ಹೋಗ್ಬೇಕಾಗೈತೆ ಅವರಿಗೂ. ಅದರ ಸಲುವಾಗಿ ನಾ ಎಲ್ಲ ಈ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಮಗೆ ಬಸ್ ಡಿಪೋಕ್ಕಿಂತ ಬಸ್ಗಳ ಅವಶ್ಯಕತೆ ಇರ್ತಿತ್ತು. ಅದನ್ನು ಡೆಫಿನೆಟಾಗಿ ಪರ್ಫೆಕ್ಟಾಗಿ ನಮ್ಮ ಹನುಮಣ್ಣವರಾಯ್ತು, ಕೈಗೆ ಅವರು ಸಾಹೇಬರಿದ್ದಾರೆ. ಸಾಕಷ್ಟು ಸಲ ರಿಕ್ವೆಸ್ಟ್ ಮಾಡ್ಕೊತಿದ್ವಿ, ಅವ್ರು ಹಂಗೆ ಬಂದು ಬಿಟ್ಟಿದ್ದು. ಆದರೆ ಇವತ್ತು ಅವ್ರು ಎಲ್ಲನೂ ನಿಲ್ಲಿಸಿ ಉದ್ಘಾಟನೆ ಮಾಡುವಂಥದ್ದಾಗೆ. ಆದರೆ ಇನ್ನೂ 10 ಬಸ್ಸು ಕೊಡಬೇಕು, 2 ಮಿನಿ ಬಸ್ ಲೋಕಲ್ ಅಡ್ಡಾಡಕ್ಕೆ ಕೊಡಬೇಕು ಅಂತ ಹೇಳಿದ್ದೀನಿ. ಡೆಫಿನೆಟಾಗಿ ಪೂರೈಕೆ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಅವ್ರದ್ದು ಈ ಕೆಲಸವನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ, ಮುಂದೆ ಸಾರಿಗೆ ಸಚಿವರು ಕುರಿತು ಪ್ರಯಾಣಗಳಂತಂದು ಹೆಚ್ಚಿಗೆ ಮಾತನಾಡಿದ ಕಾರ್ಯಕ್ರಮದಲ್ಲಿ ಸಾರಿಗೆ ನಿಗಮದ ಉಪಾಧ್ಯಕ್ಷ ಸುನಿಲ್ ಹನುಮನ್ನವರ್, ಸಾರಿಗೆ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.